ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ನಾಟಿ ಮಟನ್ ಸಾರು ಹೇಗೆ ಮಾಡೋದು, ಅದು ನಮ್ಮ ಮನೆಯಲ್ಲಿ ಮಾಡೋ ರೀತಿಯಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನಾಟಿ ಮಟನ್ ತೊಗೊಂಡಿದ್ವಿ, ಅದು 1 kg ಅಷ್ಟು ಮಟನ್ ಇತ್ತು. ಸೊ ಅದಕ್ಕೆ ಬೇಕಾದಂಥ ಮಸಾಲೆ 2-3 ಮೆಣಸಿನ್ಕಾಯಿ, 1 ಹಿಡಿಯಷ್ಟು ಸಾಂಬಾರು ಸೊಪ್ಪು ಮತ್ತು ಪುದೀನ, 3 4 ಉಂಡೆಯಷ್ಟು ಈರುಳ್ಳಿ ರುಬ್ಬೋದಕ್ಕೆ, ಆಮೇಲೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಷ್ಟನ್ನು ನೀಟಾಗಿ ನುಣ್ಣಕ್ಕೆ ರುಬ್ಕೊಳ್ಳಿ. ನುಣ್ಣಕ್ಕೆ ರುಬ್ಕೊಂಡ್ಮೇಲೆ ಒಂದು ಕಡಾಯಿಗೆ ಎಣ್ಣೆ 3-4 ಟೇಬಲ್ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಅದಕ್ಕೆ ಉದ್ದು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಎಣ್ಣೆಗೆ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ. ಅದೆಲ್ಲ ಆದಮೇಲೆ ಅದು ಸ್ವಲ್ಪ ಟೇಸ್ಟಿಗೆ ಅಂತ ಮೆಂತ್ಯನ 1 ಹಿಡಿಯಷ್ಟು ಅದನ್ನು ತೊಗೊಂಡು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಅದು ಒಂದು ಕೈ ಟೇಸ್ಟ್ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿದ್ರೆ ಆವಾಗ ಒಂದು ಸಾರು ಸೂಪರಾಗಿ ಬರುತ್ತೆ. ಅದಾದಮೇಲೆ ನಾವೇನು 1 kg ಅಷ್ಟು ಮಟನ್ ತೊಗೊಂಡಿಟ್ಕೊಂಡಿದ್ವಿ ಅದನ್ನು ಅದ್ರ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನೀಟಾಗಿ ಎಷ್ಟು ಒಂದು 3-4 ವಿಷಲಾದರೂ ಹೊಡಿಸ್ಬೇಕು. ಸೊ ಸ್ಟಾರ್ಟಿಂಗಲ್ಲಿ ನಾವೀಗ ಅದಕ್ಕೆ ಅಲ್ಲಿಗೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅಷ್ಟು ಅದನ್ನು ನೀಟಾಗಿ ಮಟನ್ ವಾಟರ್ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಾವು 2-1 ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಅದಕ್ಕೆ ಹಾಕ್ಕೊಂಡು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗೇನು ಫ್ರೈ ಮಾಡುವಾಗ ಮಟನಿಗೆ ಉಪ್ಪು ಹಾಕ್ತೀವಿ, ಅದು ಮಟನಿಗೆ ಆದಷ್ಟು ಆ ಮಟನಿಗೆ ಸೇರಿಕೊಳ್ಳುತ್ತೆ, ನೀಟಾಗಿ ಹಿಡಿಯುತ್ತೆ. ಆಮೇಲೆ ಏನು ನಾವು ಈರುಳ್ಳಿ ಖಾರ ತೊಗೊಂಡಿರ್ತೀವಿ ಅದನ್ನು ಇದ್ರ ಜೊತೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಆದಷ್ಟು ಅದನ್ನು 2-3 ವಿಷಲ್ ಹೊಡಿಸ್ಬೇಕು, ಸಾಕು 2-3 ವಿಷಲ್ಲು. ಇದು ನಾಟಿ ಮಟನ್ ಆಗಿರೋದ್ರಿಂದ 2 ವಿಷಲ್ ಸಾಕು ಈರುಳ್ಳಿ ಖಾರದಲ್ಲಿ. ಆಮೇಲೆ ಬೇಕಾದ್ರೆ ನೀವು ಕಾಯಿ ತುರಿ ಹಾಕೊತೀರಲ್ಲ, ಆವಾಗ ಬೇಕಾದ್ರೆ 1 ವಿಷಲ್ ಹಾಕಿಸ್ಕೊಳ್ಳಿ. ಸೊ ಈಗ ಲೆಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗೋಕ್ಕೆ ಬಿಡೋಣ. ಬಾಯ್ಲ್ ಆಗೋದಕ್ಕೆ ಬಿಟ್ಟಿದ್ವಿ. ಸೊ ಲೆಡ್ನ ಓಪನ್ ಮಾಡಿ ನೋಡಿದ್ವಲ್ವ, ಸ್ವಲ್ಪ ಮಟ್ಟಿಗೆ ಬಾಯ್ಲ್ ಆಗಿದ್ದರಿಂದ ಮಟನ್ ಸ್ವಲ್ಪ ಬೆಂದಿದೆ. ಈಗ ಮತ್ತೆ ನಾವು ಅದನ್ನು ವಿಷಲ್ ಹಾಕಿಸ್ತೀವಿ. ಸೊ ನೆಕ್ಸ್ಟ್ ಅದಕ್ಕೆ ಕಾಯಿ ತುರಿ ಖಾರ ಏನು ಬೇಕು ಅದನ್ನು ರೆಡಿ ಮಾಡ್ಕೊಳ್ಳೋಣ. 2 ಬೌಲಷ್ಟು ಕಾಯಿ ತುರಿ ಮತ್ತು ಒಂದು 3-4 ಚೆಂದ ಕಟ್ ಮಾಡಿದಂಥ ಟೊಮೆಟೊ. ಅದಕ್ಕೆ ನಾವು ಪುಟ್ಟ ಬಾಣಲಿನಲ್ಲಿ ಫ್ರೈ ಮಾಡ್ಕೊಂಡಂಥ ಗಸಗಸೆನ ಹಾಕಬೇಕು. ಅದಾದಮೇಲೆ ಅದಕ್ಕೆ ಏನೇನು ಗರಂ ಮಸಾಲೆ ಬೇಕು ಅದನ್ನು ಹಾಕ್ಕೋಬೇಕು. ನೋಡಿದ್ರಲ್ಲ ಎಲ್ಲ ಬೇಯಿತು. ಸೊ ಇದಕ್ಕೆ ಸ್ವಲ್ಪ ಈ ಸಾರಿನ ಟೇಸ್ಟ್ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ನಾವೀಗ ಅವರೆ ಬೇಳೆನ ಹಾಕ್ತಾಯಿದ್ದೀವಿ. ಸೊ ಇದು ಹಾಕೋದ್ರಿಂದನೂ ಕೂಡ ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಏನು ಕಾಳಿನ ಹಸಿ ಸ್ಮೆಲ್ ಇರುತ್ತೆ ಅದು ನೀಟಾಗಿ ಹೋಗೋ ತನಕ ಅದನ್ನು ನೀಟಾಗಿ ಮಟನ್ ಜೊತೆಗೆ ಬಾಯ್ಲ್ ಮಾಡ್ಕೋಬೇಕು. ನೋಡಿದ್ರಲ್ಲ, ಆಲ್ರೆಡಿ ಸ್ವಲ್ಪ ಅದು ವಿಷಲೆಲ್ಲ ಹೊಡ್ಸಿದ್ರಿಂದ ಹಾಫ್ ಮಟನ್ ಬೆಂದಿದೆ. ಸೊ ಅದಕ್ಕೆ ಈಗೇನು ನಾವು ಇಟ್ಕೊಂಡಿದ್ದಂಥ ಕಾಯಿ ತುರಿ ಮಸಾಲ ಇತ್ತು ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಅಷ್ಟೇ, ಅದ್ರ ಹಸಿ ಸ್ಮೆಲ್ ಹೋಗೋ ತನಕನೂ ನೀಟಾಗಿ ಅದನ್ನ ಬಾಯ್ಲ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿ ಎಷ್ಟು ವಾಟರ್ ಬೇಕು ಅಷ್ಟು ವಾಟರ್ನ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಆಮೇಲೆ ಅದಕ್ಕೇನು ನಾವು ಅದಕ್ಕೆ ಮಸಾಲೆ ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀವಿ ಅಂದರೆ ಗರಂ ಮಸಾಲ ಮತ್ತು 3 ಚಮಚದಷ್ಟು ಸಾಂಬಾರು ಪುಡಿನ ಹಾಕ್ಕೊತಾ ಇದ್ದೀವಿ. ಸೊ ಅದನ್ನು ಆವಾಗಲೇ ಹಾಕಬೇಕಿತ್ತು, ಈಗ ನಾವು ಅದನ್ನು ಸಪ್ರೇಟಾಗಿ ಹಾಕ್ತಿದ್ದೀವಿ. ಸೊ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಹಾಕಿದ ತಕ್ಷಣ ಗಟ್ಟಿ ಬರಬಾರ್ದು. ಸೊ ಅದನ್ನು ಏನು ಇಟ್ಕೊಂಡಿರ್ತೀವಿ ಅದನ್ನು ನಾವೀಗ ಕುದೀತಿರೋ ಅಂಥ ಮಟನ್ ಸಾರಿಗೆ ಹಾಕ್ಕೋಬೇಕು. ಸೊ ನೋಡಿದ್ರಲ್ಲ, ನಾವು ಈಗ ನಮಗೆ ಎಷ್ಟು ಕ್ವಾಂಟಿಟಿ ಎಷ್ಟು ವಾಟರ್ ಬೇಕು ಅಷ್ಟನ್ನು ನಾವು ಹಾಕ್ಕೊಂಡು ಆ ಸಾರನ್ನ ಕೂಡಿಸ್ಕೊಂಡಿದ್ದೀವಿ. ನಿಮಗೆ ಯಾವ ಥರ ತಿಕ್ಕಾಗಬೇಕಾ ಅಥವಾ ತೆಳ್ಳಗೆ ಬೇಕಾ ಅನ್ನೋದ್ರ ಮೇಲೆ ನೀವು ಅದನ್ನು ಹಾಕ್ಕೋಬೇಕು. ಸೊ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಆದಷ್ಟು ಅದನ್ನು ಕುದಿಯೋಕ್ಕೆ ಬಿಡಿ. ಈಗ ಮತ್ತೆ ನಿಮಗೆ ಸಾರು ಟೇಸ್ಟ್ ಸ್ವಲ್ಪ ಕಮ್ಮಿ ಇದೆ ಅನ್ನೋದಾದರೆ 2 ಸ್ಪೂನ್ಸಷ್ಟು ಸಾಲ್ಟನ್ನ ಹಾಕ್ಕೊಂಡು ಮತ್ತೆ ನೀಟಾಗಿ ಅದನ್ನ ಬಾಯ್ಲ್ ಆಗೋದಕ್ಕೆ ಬಿಡಿ. ಆದಷ್ಟು ಇದನ್ನು ನಾವು ಎಷ್ಟು ಬಾಯ್ಲ್ ಮಾಡ್ತೀವಿ ಅಷ್ಟು ಮಟನ್ನು ಕೂಡ ಬೇಯುತ್ತೆ ಮತ್ತು ಅವರೆ ಬೇಳೆ ಕೂಡ ಬೇಯುತ್ತೆ. ಸೊ ಆದಷ್ಟು ಅದನ್ನು ಬಾಯ್ಲ್ ಮಾಡಿ. ಸೊ ಒಂದು 5 ನಿಮಿಷ ಕುದಿಸಿ ಅದಾದಮೇಲೆ ಆನಂತರ ನೀವು ವಿಷಲ್ ಹಾಕಿಸ್ಬಿಟ್ಟು ಆಲ್ರೆಡಿ ನಾವು 2 ವಿಷಲ್ ಹೊಡ್ಸಿದ್ವಿ. ಸೊ ಇದಕ್ಕೆ ಒಂದು ವಿಷಲ್ ಸಾಕು, ಯಾಕಂದರೆ ನಾಟಿ ಮರಿ ಆಗಿರೋದ್ರಿಂದ ಆದಷ್ಟು ಮಟನ್ ಬೆಂದಿರುತ್ತೆ. ಸೊ ರೆಡಿಯಾಗಿದೆ. ಯಾವ ಥರ ಬೆಂದಿದೆ ಅಂತ ನೋಡಿ, ಮೇಲ್ಗಡೆ ಫ್ಯಾಟ್ ಕಂಟೆಂಟ್ ಎಷ್ಟಿದೆ ಅಂತ. ಸೊ ಲಾಸ್ಟಿಗೆ ನಿಮಗೆ ಅದಕ್ಕೆ ಮೇಲ್ಗಡೆ ಸಾಂಬಾರು ಸೊಪ್ಪನ್ನು ಹಾಕ್ಕೊಂಡು ಅದಕ್ಕೊಂದು ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿದ್ರಲ್ಲ, ಮಟನ್ನು ಬೆಂದಿದೆ. ಆದಷ್ಟು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ನೋಡ್ತಾ ಇದ್ದೀರಲ್ಲ, ಸೂಪರಾಗಿರುತ್ತೆ. ಭಾನುವಾರದೊತ್ತು ಇದನ್ನು ಮಾಡಿಕೊಂಡು ಮುದ್ದೆ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ನೀವು ಒಂದ್ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ. ಹೇಗಿತ್ತು ಅಂತ ಈ ರೆಸಿಪಿನ ತಿಳಿಸಿ.
ಮಾಸ್ಟರ್ ಸ್ಟೈಲಲ್ಲಿ ಯಾವ ಥರ ನಾಟಿ ಮಟನ್ ಸಾರನ್ನ ಮಾಡ್ತಾರೆ ಆ ಥರ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನಮಗೂ ಕೂಡ ತಿಳಿಸಿ.